ಎಕ್ಸಾಂಪಲ್ ಇವಾಗ ಒಂದು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದು ನೆನ್ನೆ ನೈಟ್ದು ಆನೆ ಲದ್ದಿ. ಇದು ಅಂದರೆ ನೆನ್ನೆ ನೈಟೇ ಬಂದು ಹೋಗಿದೆ ಆನೆ. ನೋಡಿ, ಇದೇ ರೋಡಲ್ಲಿ ಬಂದಿದೆ ಆನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಎಲ್ಲಿದ್ದೀವಿ ಅಂದರೆ, ನೆನ್ನೆ ನಮ್ಮೂರ್ದೆಲ್ಲ ಚಿಕ್ಕ ಚಿಕ್ಕ ಕಾಡುಗಳು ಅವೆಲ್ಲ ತೋರಿಸಿದ್ನಲ್ವಾ. ನಾನು ನಿಮಗೆ ಅಲ್ಲಿ ಆಪೋಸಿಟಲ್ಲಿ ಒಂದು ದೊಡ್ಡ ಬೆಟ್ಟ ತೋರಿಸ್ದೆ ಗೊತ್ತಾ ನೆನ್ನೆ ವೀಡಿಯೋದಲ್ಲಿ. ಆ ಬೆಟ್ಟಕ್ಕೆ ಇವತ್ತು ನಾನು ನಮ್ಮಣ್ಣ ಬಂದಿದ್ದೀವಿ. ಹೇಳಬೇಕು ಅಂದರೆ ಈ ಬೆಟ್ಟಕ್ಕೆ ಹೋಗೋಕ್ಕೆ ಫಾರೆಸ್ಟ್ ಅವ್ರು ಬಿಡಲ್ಲ, ಆದರೂ ಬಂದಿದ್ದೀವಿ. ನೋಡೋಣ ಕಾಡು ಹೆಂಗಿದೆ ಅಂತ. ಫಸ್ಟು ನಮ್ಮ ಬಾಸ್ಗೊಂದು ನಮಸ್ಕಾರ ಹೇಳೋಣ ಬನ್ನಿ. ನೋಡಿ, ಅದು ಆಂಜನೇಯನ ದೇವಸ್ಥಾನ. ಅದು ಕಾಡಲ್ಲಿ ಯಾವುದೇ ಪ್ರಾಣಿಗಳು ಅಡ್ಡ ಸಿಗದೆ ಇರಲಿ ಅಂತ ಬೇಡ್ಕೊಂಡಿದ್ದೀವಿ. ಇವಾಗ ಹೋಗೋಣ ಕಾಡೊಳಗಡೆ. ನಾವು ಹೋಗ್ಬಿಟ್ಟು ಬನ್ನಿ ಕಾಡು ಹೆಂಗಿದೆ. ಚಿಕ್ಕ ಕಾಡು ಅಂತ ಮಾತ್ರ ಅಂದ್ಕೊಂಬಿಡಿ. ಫುಲ್ಲು ಈ ಸರೌಂಡಿಂಗು 25-30 ಕಿಲೋಮೀಟ್ರ್ ಫುಲ್ಲು ಬರೀ ಕಾಡೇ ಇರೋದು. ಯಾವ್ಯಾವ ಟೈಮಲ್ಲಿ ಆನೆಗಳಂತೂ ಬೆಜ್ಜಾನಿದ್ದಾವೆ ಗಾಯ್ಸ್ ಈ ಕಾಡಲ್ಲಂತೂ. ಪ್ರತಿ ದಿವಸನೂ ಬಂದೇ ಬರುತ್ತೆ ಆನೆಗಳು. ನಾನು ನಮ್ಮ ಮಾವ ಅವರೆಲ್ಲ ಏನು ಬೆಂಗಳೂರಿಂದ ಬರಬೇಕಾದ್ರೆ ನೈಟ್ ಹೊತ್ತು ಎಷ್ಟು ಆನೆಗಳಿದೆ ಅಂದರೆ ಮಾತ್ರ. ಎಕ್ಸಾಂಪಲ್ ಇವಾಗ ಒಂದು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದು ನೆನ್ನೆ ನೈಟ್ದು ಆನೆ ಲದ್ದಿ. ಇದು ಅಂದರೆ ನೆನ್ನೆ ನೈಟೇ ಬಂದು ಹೋಗಿದೆ ಆನೆ. ನೋಡಿ, ಇದೇ ರೋಡಲ್ಲಿ ಬಂದಿದೆ ಆನೆ. ತೋರಿಸ್ತೀನಿ ರೀ. ಮರ ಕೊಂಬೆ ಎಲ್ಲ ಮುರ್ಕೊಂಬಂದಿದೆ ನೋಡಿ ಇಲ್ಲಿ. ಇದು ನೆನ್ನೆ ನೈಟ್ ಬಂದಿರೋದು ಆನೆ ಇಲ್ಲಿಗೆ. ಇದು ಫುಲ್ಲು ಡೀಪ್ ಫಾರೆಸ್ಟು ಗಾಯ್ಸ್. ಆನೆಗಳಂತೂ ಬೇಜಾನಿದೆ ಇರೋ ಈ ಕಾಡೊಳಗಡೆ. ಹೋಗೋಣ ಇನ್ನೂ ಕಾಡೊಳಗಡೆ. ಬನ್ನಿ, ಕಾಡೊಳಗಡೆ ಹೆಂಗಿದೆ ಏನೇನಿದೆ ಅಂತ ಎಲ್ಲ ನೋಡೋಣ. ಈಗ ಹಂಗೆ ಕಾಡೊಳಗಡೆ ನಡ್ಕೊಂಡು ಒಂದು ಸ್ವಲ್ಪ ದೂರ ಅಷ್ಟೇ ಬಂದಿದ್ದು. ಅಲ್ಲಿ ನಿಮ್ಗೆ ಒಂದು ದೇವಸ್ಥಾನ ತೋರಿಸ್ದೆ ಗೊತ್ತಾ, ನಮ್ಮ ಬಾಸ್ ದೇವಸ್ಥಾನ ಅಂತ. ಈ ಕಡೆ ಹಳ್ಳಿ ಕಡೆ ಆಂಜನೇಯಂಗೂ ನಾನ್ ವೆಜ್ ಮಾಡ್ತಾರೆ, ಅಂದರೆ ಚಿಕನ್ನು ಮಟನ್ನು ಮಾಡ್ತಾರೆ. ಅಲ್ಲಿ ಅವತ್ತೊಂದು ದೇವಸ್ಥಾನ ತೋರಿಸಿದ್ದೆ. ಇವತ್ತು ಈ ದೇವಸ್ಥಾನದಲ್ಲೂ ಇಲ್ಲೂ ಅಡುಗೆ ಮಾಡ್ತಾರೆ, ಇಲ್ಲೂ ನಾನ್ ವೆಜ್ಜೇ ಮಾಡ್ತಾರೆ. ನೋಡಿ, ತೋರಿಸ್ತೀನಿ ನಿಮಗೆ. ನೋಡಿ ಹೊಲೆಗಳು. ನೋಡಿ, ಇದು ದೊಡ್ಡ ಮರನೇ. ಅದ್ರ ಮರದ ಕೆಳಗಡೆನೆ ಅಡುಗೆ ಎಲ್ಲ ಮಾಡೋದು. ನೀರಿಗೂ ಏನು ಬರ ಇಲ್ಲ. ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಇದು ಏಂತಕ್ಕೆ ಅಂದರೆ, ಈ ಕಲ್ಲು ಈ ಅಡುಗೆ ಮಾಡಿದ್ಮೇಲೆ ಮುದ್ದೆ ಮಾಡ್ತಾರಲ್ವಾ, ಆ ಮುದ್ದೆನ ಮಾಡೋದಕ್ಕೋಸ್ಕರ ಈ ಕಲ್ಲು ಬಳಸ್ತಾರೆ ನೋಡಿ. ಇನ್ನು ಈ ಅಡುಗೆಗೆ ನೀರು ಗೀರಲ್ಲ, ಬರನೇ ಇಲ್ಲ ಗಾಯ್ಸ್. ಇಲ್ಲೇ ಎಷ್ಟು ದೊಡ್ಡ ಡ್ಯಾಮ್ ಇದೆ ಅಂದರೆ, ಬನ್ನಿ ತೋರಿಸ್ತೀನಿ ನಿಮಗೆ. ಕಾಡಲ್ಲಿರೋ ಪ್ರತಿ ಒಂದೊಂದು ಪ್ರಾಣಿಗಳೂ ಈ ಕಾಡ ಇಲ್ಲೇ ಬಂದು ನೀರು ಕುಡಿಯೋದು. ಅಂದರೆ ಎಲ್ಲ ಕಡೆ ಇರೋ ಪ್ರಾಣಿಗಳಲ್ಲ, ಇಲ್ಲಿರೋ ಪ್ರಾಣಿಗಳು. ಆನೆಗಳಂತೂ ಮಿಸ್ಸೇ ಇಲ್ಲ. ಬಂದು ಸ್ನಾನ ಮಾಡೋದು ಇಲ್ಲೇ, ನೀರು ಕುಡಿಯೋದು ಇಲ್ಲೇ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ ನೀರು. ಇದು ದೊಡ್ಡ ಡ್ಯಾಮು ನೋಡಿ, ಅಲ್ಲೆಲ್ಲ ನೀರಿದೆ. ಈ ಕಡೆ ಹೋದರೆ ನಾನು ಹರ್ಕೊಂಡು ಹೋಗ್ಬಿಟ್ಟಿರ್ತೀನಿ ಆ ಕಡೆಗೆ. ಫುಲ್ಲು ಪಾಚಿ ಇದಲ್ಲ, ಕಾಲಿಕ್ಕಕ್ಕೆ ಆಗ್ತಿಲ್ಲ. ನಾನು ಟ್ರೈ ಮಾಡಿದೆ ಹೋಗೋಣ ಅಂತ, ಬಟ್ ಆಗಿಲ್ಲ. ನೋಡಿ, ಅಲ್ಲೆಲ್ಲ ಫುಲ್ಲು ನೀರೇ ಹರ್ಕೊಂಡು ಹೋಗ್ತಾ ಇದೆ. ಮಳೆ ಗಿಳೆ ಅಂತೂ ಫುಲ್ಲು ಜೋರಾಗಿ ಬಂತು ಅಂದರೆ ನೋಡಿ, ಅಲ್ಲೆಲ್ಲ ಖಾಲಿ ಇದೆಯಲ್ವ, ಅಲ್ಲಿ ಗಂಟ ಹೊಡ್ಕೊಂಡು ಹೋಗುತ್ತೆ ನೀರು. ಈ ನೀರು ಎಲ್ಲಿಗೆ ಹೋಗುತ್ತೆ ಅಂದರೆ ಡೈರೆಕ್ಟು ಹೊಗೆನೆಕಲ್ಲಿಗೆ ಹೋಗುತ್ತೆ. ನಮ್ಮ ಕರ್ನಾಟಕದಿಂದ ಹೊಗೆನೆಕಲ್ಲಿಗೆ ನೀರು ಹೋಗುತ್ತೆ ಗೊತ್ತಾ. ಆ ನೀರು ಹೋಗಿ ಇಲ್ಲಿಂದ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಈ ಥರ ಡ್ಯಾಮ್ಗಳೆಲ್ಲ ಇರುತ್ತಲ್ವಾ, ಈ ಡ್ಯಾಮ್ಗಳಿಂದನೂ ಆ ಹೊಗೆನೆಕಲ್ಲಿಗೆ ನೀರು ಹೋಗುತ್ತೆ. ಬನ್ನಿ ನೋಡೋಣ ಇನ್ನು ಸುತ್ತಮುತ್ತ ಏನೇನಿದೆ ಅಂತ ನೋಡೋಣ ಬನ್ನಿ. ಇವಾಗ ಅಲ್ಲಿ ಡ್ಯಾಮ್ ಹತ್ರ ಹೋಗೋಣವಾ ಬನ್ನಿ. ಯಾವತ್ತೇ ಆಗಲಿ ನೀರೊಳಗಡೆ ಇಳಿಬೇಕಾರೆ ಸ್ಲಿಪ್ಪರ್ ಬಿಟ್ಟು ಇಳೀರಿ. ಬೆಲ್ ಚಪ್ಪಲಿ ಅಂಥವಾದರೆ ಏನಾಗಲ್ಲ. ಇಂಥ ನಾರ್ಮಲ್ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಹೋದ್ರೆ ಅಷ್ಟೇ ಕತೆ. ಸಖತ್ತಾಗಿದೆ ಗಾಯ್ಸ್. ಮಾತ್ರ ನೀರು ಎಷ್ಟು ಕೋಲ್ಡ್ ಆಗಿದೆ ಗೊತ್ತಾ. 6 ಗಂಟೆ ಹೋಗ್ಬೋದು, ಬಟ್ ಪಾಚಿ ಇದೆ ನೋಡಿ. ಇಲ್ಲಲ್ಲ ನಿಮಗೆ ಪಾಚಿ ಕಾಣಿಸ್ತಿದೆ, ಪಾಚಿ ಇದೆ. ಬಿದೋಗ್ತೀನಿ, ಆಗಲ್ಲ. ಇಷ್ಟೇ ಸಾಕು. ಮಾತ್ರ ಸಖತ್ತಾಗಿದೆ ನೀರು. ನೋಡಿ ಹೆಂಗಿದೆ. ಪೋಸ್ ಕೊಡೋಣವಾ. ನಗಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ನ ಬಾಳ್ಗಷ್ಟು ಬೆಂಕಿ ಹಾಕಿ ಫೀಲ್ ಅನ್ಕೊಳ್ಳಿ ಗಾಯ್ಸ್. ಎವರ್ ಸೀನ್ ಈ ಬಿಸಿಲು, ತಣ್ಣಗಿರೋ ನೀರು ಶಬ್ದ, ಫಾಲ್ಸು,
ಅಮೇಜಿಂಗ್ ಅನ್ಕೊಳ್ಳಿ. ಕಾಡ್ ಲೈಫ್ ಅಂತೂ ಬೆಸ್ಟ್ ಲೈಫು ಗಾಯ್ಸ್. ಒಂದ್ಸಲ ಯಾವಾಗಾದರೂ ಬನ್ನಿ, ನನ್ನ ಜೊತೆ ತೋರಿಸ್ತೀನಿ. ಅಂದರೆ ನನ್ನ ಫ್ರೆಂಡ್ಸು ಯಾವಾಗಾರ ಬರ್ಬೋದು. ನಾನು ಬೆಳೆದ್ಮೇಲೆ ಖಂಡಿತ ಕರ್ಕೊಂಡು ಬಂದೇ ಬರ್ತೀನಿ ನಿಮ್ಮೆಲ್ಲರನ್ನ. ಗೈಸ್ ಇವಾಗ ಆ ನೀರೆಲ್ಲ ಬಿಟ್ಟು ಸ್ವಲ್ಪ ದೂರ ಒಂದು 10 ಹೆಜ್ಜೆನೂ ಬಂದಿಲ್ಲ, ಅಲ್ಲೇ ನಿಮಗೆ ತೋರಿಸ್ದೆ ಗೊತ್ತಾ ಆನೆ ಲದ್ದಿ. ಇಲ್ಲೂ ಇದೆ ನೋಡಿ, ಇದೇ ಆನೆ ಲದ್ದಿ. ಇನ್ನೂ ಅದೆಷ್ಟು ಕಡೆ ಇದೆಯೋ, ಇನ್ನೂ ಮುಂದೆ ಹೋಗೋಣ ನಾವು. ನೀರು ಎಲ್ಲಿ ಗಂಟ ಹೋಗುತ್ತೆ ಅಂತ ಫುಲ್ಲು ಹೋಗೋಕ್ಕಾಗಲ್ಲ, ಒಂದು ಸ್ವಲ್ಪ ದೂರ ಆದರೂ ಹೋಗೋಣ. ಏನೇನು ನೋಡ್ಬೋದು, ನನ್ನ ಕಣ್ಣಿಗೆ ಏನೇನು ಕಾಣಿಸುತ್ತೋ ಅದೆಲ್ಲ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ನೀರೇ ಇಲ್ಲ ಗಾಯ್ಸ್, ಎಲ್ಲ ಫುಲ್ಲು ಏನು ಬಾಡೋಗಿದೆ ಅಂತಾರಲ್ವ, ಹಂಗಾಗ್ಬಿಟ್ಟಿದೆ. ನಮ್ಮ ಕಡೆ ಇದನ್ನು ಹಳ್ಳ ಅಂತಾರೆ, ಅಂದರೆ ಇದು ನದಿ. ನಮ್ಮ ಕಡೆ ಇದನ್ನು ಹಳ್ಳ ಅಂತಾರೆ ನೋಡಿ. ಏನು ಮಸ್ತಾಗಿದೆ ಗಾಯ್ಸ್. ಹೋಗೋಣವಾ, ಇದನ್ನು ದಾಟೋಣವಾ? ಬನ್ನಿ ದಾಟೋಣ. ಆದರೆ ಯಾವುದೇ ಕಾರಣಕ್ಕೂ ಗ್ರಿಪ್ ಇಲ್ದಿರ ಮಾತ್ರ ಕಾಲಿಕ್ಬಾರ್ದು. ಸ್ವಲ್ಪ ಜಾರಿದ್ರೂ ಅಣಗಾಯಿ ನೀರ್ಗಾಯಿ ಆಗೋಗಿರ್ತೀವಿ ಅಷ್ಟೇ ನೋಡಿ. ಏನು ಸಕ್ಕತ್ತಾಗಿದೆ ಅಲ್ವಾ ಗಾಯ್ಸ್. ಇಲ್ಲಂತೂ ಪಾರ್ಟಿ ಮಾಡೋಕ್ಕೆ ಬಂದರೆ ಯಾರೂ ಕೇಳಲ್ಲ. ಫಾರೆಸ್ಟ್ ಅವರು ಅಪ್ಪಿತಪ್ಪಿ ಬಂದರೆ ಫಾರೆಸ್ಟ್ ಅವ್ರು ಉಂಟು, ಫಾರೆಸ್ಟ್ ಅವ್ರು ಬಿಟ್ಟರೆ ಕೇಳೋದು ಒಂದೇ ಆನೆಗಳು ಬರ್ತಾವೆ ಅಷ್ಟೇ. ಯಾವ ಟೈಮಲ್ಲಿ ಎಕಡೆಯಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ ಆನೆ. ಆ ಥರ ಕಾಡು ಗಾಯ್ಸ್ ಇದೆಲ್ಲ ನೋಡಿ. ಯಪ್ಪ ಜೀವ ಭಕ್ 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 ಅನ್ನುತ್ತೆ ಒಂದೊಂದು ಹೆಜ್ಜೆ ಇಕ್ಬೇಕಾರೇನು. ಯಾವಾಗ ಏನೇನು ಎಕಡೆಯಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ. ಈ ಕಾಡಲ್ಲಂತೂ ಇರ್ತಾರಲ್ವ, ಹಾಗೆ ತೋರಿಸಿದ್ನಲ್ವ ಹಸು, ಅವರೆಲ್ಲ ದೊಡ್ಡ ದೊಡ್ಡ ಕಾಡೊಳಗಡೆನೇ ಹೋಗ್ತಾರೆ ನೋಡಿ. ಏನು ಪೀಸು ಗಾಯ್ಸ್, ಮಾತ್ರ ಬೆಂಕಿ ಅಂದ್ಕೊಳ್ಳಿ ವೀವು. ಇಲ್ಲೆಲ್ಲ ಇದ್ಬಿಟ್ರೆ ಮಸ್ತು ಚಿಕನ್ ಮಟನ್ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡೋಕ್ಕಂತೂ ಮಸ್ತು ಪ್ಲೇಸ್ ಅಂದ್ಕೊಳ್ಳಿ. ಇದೆಲ್ಲ ಭಾರಿಯಾಗಿದೆ. ದಟ್ ಈಸ್ ನೇಚರ್, ಪ್ರಕೃತಿ ಅನ್ನೋದು ಅದಕ್ಕೇನೆ ಎಲ್ಲರೂ. ನಿಜ ಗಾಯ್ಸ್, ನೀವು ವಿಡಿಯೋದಲ್ಲಿ ನೋಡ್ಬೋದು, ಬಟ್ ರಿಯಲಾಗಿ ಬಂದು ಫೀಲ್ ಮಾಡಬೇಕು ಅಂದರೆ ಆ ಫೀಲೇ ಬೇರೆ ಇರುತ್ತೆ ನಿಮಗಂತೂ. ಈ ನೀರು ಶಬ್ದ, ನೀರು, ಮರಗಳು, ಬಂಡೆಗಳು, ಆ ಮರದ ನೆರಳು ಕೆಳಗಡೆ ಕುತ್ಕೊಂಡು ಒಂದು ಸ್ವಲ್ಪ ಚಿಲ್ ಮಾಡಿಬಿಟ್ರೆ ಬೆಳಗಿನ ಜಾವ ಎದ್ದು ಯೋಗ ಮಾಡೋದೇ ಬೇಡ ನಾವು, ಆ ರೇಂಜಲ್ಲಿ ಫೀಲ್ ಇರುತ್ತೆ. ಇವಾಗ ಇನ್ನೂ ಮುಂದೆ ಹೋಗೋಣ ಸ್ವಲ್ಪ, ಬನ್ನಿ ಹೋಗೋಣ. ನೋಡ್ರಿ ನಮ್ಮ ಬಾಯ್ಸ್ ಅಲ್ಲಿ ಕೂತಿದ್ರು ನೋಡ್ರಿ, ಏನ್ ನೋಡ್ಕೋ ಹಂಗ್ ಕೂತವ್ರ ಬಾಲ್ದಲ್ಲಿ. ಬನ್ನಿ ಹತ್ರನೇ ಹೋಗೋಣ ನೋಡಿ. ಏನ್ ಇದು ಕಾಡು ನೇರಳೆ ಹಣ್ಣು ಅಂತಾರೆ ಅಲ್ವಾ, ನಾವು ನೇರಳೆ ಹಣ್ಣು ತಿಂತೀವಲ್ವಾ, ನೇರಳೆ ಹಣ್ಣು ಮರ ನೋಡಿ ಇದು. ಇವಾಗ ಯಾವುದು ನೇರಳೆ ಹಣ್ಣು ಬಿಟ್ಟಿಲ್ಲ, ನೇರಳೆ ಹಣ್ಣು ಮರ, ಕಾಡು ನೇರಳೆ ಅಂತಾರೆ ಇದನ್ನು. ನೇರಳೆ ಹಣ್ಣು ಬೇರೆ, ಕಾಡು ನೇರಳೆ ಹಣ್ಣು ಬೇರೆ. ಇದು ಕಾಡು ನೇರಳೆ ಹಣ್ಣು ಮರ. ಇದು ಒಂದೇ ಒಂದು ಹಣ್ಣು ಇಲ್ಲ ಇನ್ನು, ಅದಕ್ಕೆಲ್ಲ ಸೀಸನ್ ಬಂದರೆ ಹಣ್ಣುಗಳು ಬೆಳೆಯುತ್ತೆ. ಸಾಕು, ಇವಾಗ ಇಲ್ಲಿಂದ ಹೋಗೋದು ನಮಗೆ ಒಳ್ಳೆಯದು ಅನ್ನಿಸ್ತಿದೆ. ಯಾಕಂದರೆ ಇದು ತುಂಬ ಡೀಪ್ ಫಾರೆಸ್ಟು ಗಾಯ್ಸ್. ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಏನೋ ಒಂಥರ ಭಯ ಅಂತಾರಲ್ವಾ, ಅದು ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲಿ ತಪ್ಪಿಸ್ಕೊತೀರಾ ಈ ಕಾಡಲ್ಲಿ ಹೇಳಿ? ಯಾವ್ಯಾವ ಮೂಲೆಗೆ ಹೋಗ್ಬಿಟ್ರೆ ಒಂದು ಸ್ವಲ್ಪ ಆ ಕಡೆ ಹೋಗ್ಬಿಟ್ರು ಅಷ್ಟೇ, ರೋಡು ಕಾಣಿಸಲ್ಲ, ಏನೂ ಕಾಣಿಸಲ್ಲ ನೋಡಿ. ಬ್ಯಾಲ್ಕಾಯಿ ಅಂತಾರೆ ಗೊತ್ತಾ, ಅದನ್ನು ಇಲ್ಲೇ ಹೊಡ್ಕೊಂಡು ತಿಂದಿದ್ದಾರೆ ನೋಡಿ. ಇದು ಮನುಷ್ಯರೇ ಮಾಡಿರೋದು, ಅಂದರೆ ಪ್ರಾಣಿಗಳು ತಿಂದಿಲ್ಲ, ಮನುಷ್ಯರೇ ತಿಂದಿರೋದು ಬ್ಯಾಲ್ಕಾಯಿ. ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದರೂ ಸಕ್ಕದಾಗಿರುತ್ತೆ, ಸಕ್ಕರೆ ಹಾಕೊಂಡು ತಿಂದರೂ ಇನ್ನೂ ಭಾರಿಯಾಗಿರುತ್ತೆ. ಅದಕ್ಕೆ ಆ ಸಿಟಿ ಸೈಡ್ ಎಲ್ಲೂ ಸಿಗಲ್ಲ. ಈ ಕಬ್ಬಾಳಮ್ಮ ದೇವಸ್ಥಾನ ಅಂತಾರೆ ಗೊತ್ತಾ, ಕಬ್ಬಾಳ್, ಅಲ್ಲಿ ಸಿಗುತ್ತೆ ಅದು ಹಣ್ಣು, ಅಲ್ಲಿ ಜಾಸ್ತಿ ಇರುತ್ತೆ, ಅಲ್ಲಿ ದೇವ್ರಿಗೆ ಹೊಡಿತಾರೆ ಅದನ್ನು. ಸರಿ, ಇಲ್ಲಿಂದ ಹೊರಡೋಣ ನಾವು, ಬನ್ನಿ. ಇವಾಗಂತೂ ಇಂತೂ ಸೇಫಾಗಿ ಕಾಡೊಳಗಿಂದ ಬಂದ್ವಿ ಮೇಯ್ನ್ ರೋಡಿಗೆ. ಇವಾಗ ಇನ್ನೊಂದು ಚಿಕ್ಕ ಪ್ಲೇಸ್ ಇದೆ, ಅದನ್ನು ತೋರಿಸ್ಬಿಟ್ಟು ಸಿಗೋಣ ಬನ್ನಿ. ಇವಾಗ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದ್ವಿ, ಇದೇ ರೋಡಲ್ಲೇ. ಇಲ್ಲೂ ಒಂದು ಕೆರೆ ಸಿಕ್ತು. ಕೆರೆ ಅಂದರೆ ಅದೇ ಅಲ್ಲಿ ಹೇಳಿದ್ನಲ್ವ ಆನೆಗಳು ಬರ್ತವೆ ಅಂತ, ಅಲ್ಲೂ ಬರ್ತವೆ. ಅದಕ್ಕಿಂತ ಜಾಸ್ತಿ ಎಲ್ಲಿ ಬರ್ತವೆ ಅಂದರೆ ಈ ಕೆರೆಗೇನೆ. ತೋರಿಸ್ತೀನಿ ನೋಡಿ ನಿಮಗೆ, ದೊಡ್ಡ ಕೆರೆ ಇದು ನೋಡಿ.
ಅತಿ ಹೆಚ್ಚು ಆನೆಗಳು ಬರೋದಂದ್ರೆ ಇಲ್ಲೇನೆ. ಬನ್ನಿ, ನಿಮಗೆ ಬೋರ್ಡೇ ಹಾಕಿದ್ದಾರೆ, ಬೋರ್ಡ್ ತೋರಿಸ್ತೀನಿ ಬನ್ನಿ. ಇಲ್ಲ ಅಂತೂ ಹೆವಿ ಹುಷಾರಾಗಿರ್ಬೇಕು ಗಾಯ್ಸ್. ಎಲ್ಲ ಬರೀ ನಮ್ಮ ಬೆಂಗಳೂರು ಗಾಡಿಗಳೇ ಬರೋದು, ಯಾಕಂದರೆ ಹೊಗೆನೆಕಲ್ ಹೋಗ್ತಾರಲ್ವಾ, ವೀಕೆಂಡ್ ಇರುತ್ತಲ್ವಾ, ಎಲ್ಲ ಬರೀ ಬೆಂಗಳೂರು ಗಾಡಿಗಳೇ ಬರೋದು ಇಲ್ಲಿಗೆ. ನೋಡಿ ಅಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ಕಾಣಿಸ್ತಿದ್ಯಾ? ಅಲ್ಲಿ ಗಂಟ ಹೋಗಕ್ಕಾಗಲ್ಲ, ಗಾಡಿಗಳು ಬರ್ತವೆ ನೋಡಿ. ಆನೆಗಳಿದೆ, ಅದು ತಮಿಳಲ್ಲಿ ಹಾಕಿದ್ದಾರೆ. ಆನೆ ಇದೆ ಎಚ್ಚರಿಕೆ ಅಂತ ಹಾಕಿದ್ದಾರೆ. ಎಷ್ಟು ಆನೆಗಳು ಅಂದರೆ ಇಲ್ಲಿ ಬೆಜ್ಜಾನ್ ಆನೆಗಳಿದೆ ಗಾಯ್ಸ್ ಮಾತ್ರ. ಸರಿ ಹೋಗೋಣ ಇಲ್ಲಿಂದ ಮುಂದೆ. ಈ ಕಾಡಲ್ಲೇ ಪೀಕಲ್ಲಿರೋ ಬೆಟ್ಟ ಅಂದರೆ ಹಿಲ್ ಅಂದರೆ ಇದೆ ನೋಡಿ, ತೋರಿಸ್ತೀನಿ. ಇಲ್ಲಿಂದ ಫುಲ್ ಎಲ್ಲ ಕಾಡು ಕಾಣಿಸುತ್ತೆ ನಿಮಗೆ ನೋಡಿ. ಎಷ್ಟು ದೊಡ್ಡ ಪಾತಾಳ ಅಂದರೆ ಇದು. ನೋಡಿ ಫುಲ್ಲು ಅಲ್ಲಿ ಒಂದು ಫಾಲ್ಸ್ ಇದೆ ನೋಡಿ, ಅಲ್ಲಿ ಬೆಟ್ಟ ಥರ ಕಾಣಿಸ್ತಿದೆಯಲ್ಲ, ಅದು ಫಾಲ್ಸೇ. ಬಟ್ ಇವಾಗ ನೀರಿಲ್ಲ, ಮಳೆಗಾಲದಲ್ಲಿ ಮಾತ್ರ ಮಸ್ತ್ ಫಾಲ್ಸು ಮಾತ್ರ ಅದು ನೋಡಿ. ಇದು ಇಲ್ಲೇ ನೆಲ ಇದೆ ಅಂತ ಕಾಣಿಸುತ್ತೆ, ಬಟ್ ಹೆವಿ ಪಾತಾಳ ಇದು. ಇದ್ರ ನೇಮ್ ಬಂದು ಈ ಕಡೆ ಏನಂತಾರೆ ಅಂದರೆ ನೋಡಿ, ಫುಲ್ಲು ಟರ್ನಿಂಗ್ಸು. ಇಲ್ಲಿ ಇಲ್ಲ ಅಂದರೂ ಒಂದು 25+ ಆಕ್ಸಿಡೆಂಟ್ ಆಗಿದೆ. ಬರೀ 25 ಅಲ್ಲ, 25+ ಆಕ್ಸಿಡೆಂಟ್ಸು. ಆ ಥರ ಒಂದು ಕರ್ವು ಈ ರೋಡು. ಇದನ್ನು ಇಲ್ಲಿ ತಿರುಮುರುಕ್ಲು ಅಂತಾರೆ. ಅಂದರೆ ತಮಿಳಲ್ಲಿ ತಿರು ಅಂದರೆ ಟರ್ನಿಂಗು, ಮುರುಕ್ಲು ಅಂದರೆ ಗೊತ್ತು ಅಲ್ವಾ ನಿಮಗೆ, ಹೊಡೆದೋಗಿರೋದು ಅಂತಾರಲ್ವಾ, ಆ ಥರ ಇದನ್ನು ತಿರುಮುರುಕ್ಲು ಅಂತಾರೆ ನಮ್ಮ ಕಡೆ. ನೋಡಿ ಇಲ್ಲಿ ಹೇಳ್ಬೇಕಂದ್ರೆ ಗಾಡಿ ಪಾರ್ಕ್ ಮಾಡೋಂಗಿಲ್ಲ, ಮತ್ತು ವೀಡಿಯೋಸ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಬಟ್ ಇವಾಗ ಫಾರೆಸ್ಟ್ ಅವ್ರು ಬಂದರೆ ನಮ್ಮ ಫೋನ್ ಸಮೇತ ಕಿತ್ಕೊಂಡು ಹೋಗ್ತಾರೆ. ಇನ್ನು 2 ಮಿನಿಟ್ಸಲ್ಲಿ ಮುಗಿಸ್ಕೊಂಡು ಹೋಗಬೇಕು. ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ಗಂಟ ಬಂದಿದ್ದೀನಿ ನೋಡಿ. ಎಷ್ಟು ದೊಡ್ಡ ಕಾಡು. ಸನ್ರೈಸ್ ಎಲ್ಲ ನೋಡಬೇಕು ಅಂದರೆ ಭಾರಿ ಗಾಯ್ಸ್, ಇಲ್ಲಂತೂ ಮಸ್ತಾಗಿ ಕಾಣಿಸುತ್ತೆ. ಇದೇ ಥರ ವೀಡಿಯೋ ಇನ್ನೂ ಫಾರೆಸ್ಟ್ ಒಳಗಡೆ, ಇನ್ನೂ ಡೀಪ್ ಫಾರೆಸ್ಟ್ ಒಳಗಡೆ ಹೋಗಿ ನೋಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ವೀಡಿಯೋಸ್ನ ಇದೇ ಥರ ನೋಡ್ತಾಯಿರಿ. ಓಕೆ, ಸಿಗೋಣವಾ, ಬಾಯ್.